ಮತಗಳ್ಳತನ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಹಿ ಸಂಗ್ರಹ ಅಭಿಯಾನದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಸಹ ಭಾಗವಹಿಸಿ ಖುದ್ದಾಗಿ ಸಹಿ ಮಾಡಿ ನಾಗರಿಕರಲ್ಲಿ ಮತದಾನದ ಹಕ್ಕಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಮತದಾನ ಪ್ರತಿಯೊಬ್ಬರ ಸಂವಿಧಾನಿಕ ಹಕ್ಕು. ಅಂತಹ ಹಕ್ಕನ್ನ ಕಸಿಯಲು ಯಾರಿಗೂ ಅವಕಾಶವಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಮತಗಳ್ಳತನ ನಡೆಯುತ್ತಿದೆ ಎಂಬ ವಿಷಯವನ್ನ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಬಯಲಿಗೆಳೆದಿದ್ದಾರೆ. ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ನಡೆದ ಮತಗಳ್ಳತನ ಪ್ರಕರಣ ದೇಶದ ಗಮನ ಸೆಳೆದಿದೆ. ಇದೇ ರೀತಿಯ ಅಕ್ರಮಗಳು ಇತರ ಭಾಗಗಳಲ್ಲಿಯೂ ನಡೆಯುತ್ತಿರುವುದು ಆತಂಕಕಾರಿ. ಇದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಸಹಿ ಸಂಗ್ರಹ ಅಭಿಯಾನ ನಡೆಸುತ್ತಿದೆ ಎಂದು ಹೇಳಿದರು. ಯಾಸ್ಮಿನ್ ತಾಜ್ ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ, ಪ್ರತಿಯೊಬ್ಬರು ತಮ್ಮ ಮತದಾರರ ಪಟ್ಟಿಯನ್ನ ಆಗಾಗ ಪರಿಶೀಲಿಸಬೇಕು. ಮತ ಚಲಾವಣೆ ನಮ್ಮ ಸಂವಿಧಾನ ನೀಡಿರುವ ಹಕ್ಕು. ಅದನ್ನ ಕಸಿಯುವ ಕೆಲಸ ಬಿಜೆಪಿ ಸರ್ಕಾರ ಮಾಡುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಎಂದರು. ಕೆಲಸ ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಮಾಡ್ತಾ ಇರೋದು ತುಂಬಾ ದುಃಖಕರದ ವಿಷಯ ಆಗಿದೆ. ಅದರಿಂದ ಈ ಒಂದು ಇಡೀ ಭಾರತದಲ್ಲಿ ಇದರ ವಿರುದ್ಧ ನಾವೆಲ್ಲ ಪ್ರತಿಯೊಬ್ಬ ಪ್ರಜೆಯೂ ಸಹ ಇದರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ಅದಕ್ಕಾಗಿ ಇಡೀ ಭಾರತದಲ್ಲಿ ಸಹಿ ಸಂಗ್ರಹಣಾ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಸಹಿ ಸಂಗ್ರಹಣಾ ಅಭಿಯಾನ ಮತದಾರ ಕಳ್ಳತನ ಏನು ನಡೀತದೆ ಅದು ವಿರುದ್ಧವಾಗಿ ಒಂದು ಸಹಿ ಸಂಗ್ರಹಣಾ ಅಭಿಯಾನ ನಡೀತಾ ಇದೆ. ಇಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ಈ ಒಂದು ಅಭಿಯಾನ ನಡೀತಾ ಇದೆ. ಮತ್ತೆ ಎಲ್ಲರ ಸಹಕಾರನೂ ಸಹ ಸಿಕ್ಕಿದೆ. ಏನಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ನಾಗರಿಕರಿದ್ದಾರೆ, ಪ್ರತಿಯೊಬ್ಬರ ಕರ್ತವ್ಯ ಏನಂದ್ರೆ ಮತದಾನ ಪಟ್ಟಿಯನ್ನ ಆಗಾಗ ಸ್ವತಃ ಪರಿಶೀಲಿಸ್ತಾ ಇರಬೇಕು. ಅದರಲ್ಲಿ ಏನೇ ಒಂದು ಲೋಪದೋಷಗಳು ಕಂಡು ಬಂದಲ್ಲಿ ಏನು ಅಧಿಕಾರಿಗಳಿಗೆ ತಿಳಿಸಿ ಅದರ ವಿರುದ್ಧವಾಗಿ ಹೋರಾಡಬೇಕಾಗಿ ಎಲ್ಲ ಜನತೆಯಲ್ಲಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ, ದೇಶದ ಹಲವೆಡೆ ಒಂದು ಮನೆಯಲ್ಲಿ 85 ಜನ, 950 ಜನ, 600 ಜನ, ಹೀಗೆ ಒಂದೊಂದೇ ಮನೆಯಲ್ಲಿ ವೋಟರ್ಸ್ ಇದ್ದಾರೆ. ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಆದ್ರೂ ಅಷ್ಟೊಂದು ಜನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲ ಬಾರಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟಲ್ಲಿ 85 ವೋಟ್ ಆಗಿದೆ ಅಂತ ಹೇಳಿದಾಗ ಅದನ್ನು ಪೊಲೀಸವರು, ಪ್ರೆಸ್ ಅವರು ಮತ್ತು ಮೀಡಿಯಾದವರು ಎಲ್ಲರೂ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಮನೆಯಲ್ಲಿ ಇದ್ದಿದ್ದು 4 ಜನ, ಉಳಿದವ್ರ ಹೆಸರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತು ಉತ್ತರ ಪ್ರದೇಶದ ಕಚ್, ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದ್ದಂಥ ಜಾಗ, ಒಂದೇ ಒಂದು BJP ಆಗಲಿ ಬೇರೆ ಸರ್ಕಾರ ಆಗಲಿ ಇರಲಿಲ್ಲ ಪಕ್ಷಗಳು. ಆದರೆ ಒಂದೇ ಸರಿ ಅಷ್ಟಕ್ಕೆ ಉತ್ತರ ಪ್ರದೇಶದ ಎಲ್ಲ MP ಕ್ಷೇತ್ರಗಳಲ್ಲೂ ವೋಟ್ ಬಂದಿದೆ ಅಂತ ಗೊತ್ತಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಒಂದೇ ಮನೆಯಲ್ಲಿ 950 ವೋಟ್ ಆಗಿರೋದು ಇದು ಗಮನಕ್ಕೆ ಬಂತು. ಅದು ಹೇಗೆ ಅಂದರೆ ಎಲ್ಲ ಮತ ಬಾಂಧವರ ಹೆಸರು ಕೂಡ ಅಲ್ಲಿದೆ, ಎಲ್ಲ ಕುಲ ಬಾಂಧವರ ಹೆಸರು ಕೂಡ ಅಲ್ಲಿದೆ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲರ ಹೆಸರು ಇದೆ. ಅದು ಹೇಗೆ ಅಂತ ಕಂಡಿಡಿದಾಗ ಒಂದೇ ಮನೇಲಿ 950 ಜನ ಇರೋದು ಅಸಾಧ್ಯ ಅಲ್ವಾ? ಅಲ್ಲಿಂದ ನಾವು ಇನ್ವೆಸ್ಟಿಗೇಷನ್ನ ತೀವ್ರ ಮಾಡಿದ್ವಿ. ಆದರೆ ಚುನಾವಣಾ ಆಯೋಗದವರು ಇದನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ. ಅವರು ಕೇಂದ್ರ ಸರ್ಕಾರಕ್ಕೆ ಮಣಿದ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಕೇಳ್ತಾರೆ. ಅದರಿಂದ ಈಗ ಜನಜಾಗೃತಿ ಮಾಡಿ ನಾವು ಈ ಅಭಿಯಾನ ಮಾಡ್ತಾ ಇದ್ದೀವಿ.